ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಕೊಡಗು ವ್ಲಾಗ್ನ ಮುಂದುವರಿದ ಭಾಗಕ್ಕೆ ನಿಮಗೆಲ್ಲ ಸುಸ್ವಾಗತ. ಈಗ ನಾವು ಫಸ್ಟ್ ಪ್ಲೇಸು ಕುಶಾಲನಗರನು ಕೊಡಗಿಗೆ ಸೇರುತ್ತೆ. ಸೊ ಅದರಿಂದ ಬೈಲ್ಕೊಪ್ಪ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಬೈಲ್ಕೊಪ್ಪ ಒಂದು ಮೈಸೂರಿಗೆ ಸೇರುತ್ತೆ, ಕೊಡಗಿಗೆ ಸೇರಲ್ಲ. ಅಂದರೆ ಬಾರ್ಡರಲ್ಲಿ ಇರೋದ್ರಿಂದ ಇದು ಪಿರಿಯಾಪಟ್ಟಣಕ್ಕೆ ಸೇರುತ್ತೆ. ಸೊ ಆದರೂ ಜನ ಎಲ್ಲ ಇದನ್ನು ಕುಶಾಲನಗರಕ್ಕೆ ಸೇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲ, ಬೈಲ್ಕೊಪ್ಪ ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ನೆಹರು ಕಾಲದಲ್ಲಿ ಇವ್ರಿಗೆ ಲೀಸ್ಗೆ ಅಂತ ಕೊಟ್ಟಿದ್ದ ಜಾಗ ಟಿಬೇಟಿಯನ್ಸ್ಗೆ. ಅವರು ಅಲ್ಲಿ ಚೈನಾ ವಾರಾದಾಗ ಏನಾಯಿತು, ಟಿಬೇಟ್ ಅವರೆಲ್ಲ ಊರು ಬಿಟ್ಬಿಟ್ರಲ್ಲ. ಸೊ ಅವರೆಲ್ಲ ಪಾಪ ನಮ್ಮ ನೆಹರು ಅವ್ರು ಏನು ಮಾಡಿದ್ರು, ಅವ್ರಿಗೆ ನಿರಾಶ್ರಿತರಿಗೆಲ್ಲ ಒಂದು ಜಾಗ ಕೊಟ್ಟರು ಮಂಡ್ಯದಲ್ಲಿ, ಆಮೇಲೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ, ಅದಾದಮೇಲೆ ಇಲ್ಲಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಜಾಸ್ತಿ ಅವ್ರದ್ದೇ ಫ್ಲ್ಯಾಗ್ಗಳೆಲ್ಲ ಕಾಣಿಸುತ್ತೆ ಟಿಬೇಟಿಯನ್ಸ್ದು. ಬಟ್ ಅವ್ರ ಊರನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಮಗೊಂಥರ ಮಾದರಿ ಅನಿಸುತ್ತೆ. ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಅವ್ರವ್ರದೇ ಪ್ರಾಪರ್ಟಿಗಳು ಮಾಡಿಕೊಂಡು. ಮುಂಚೆಲ್ಲ ಹೆಂಗಿತ್ತು ಅಂದರೆ ಟಿಬೇಟಿಯನ್ಸ್ ಅಂದರೆ ಅವರು ನಮ್ಮ ಹತ್ರ ಕೆಲ್ಸಕ್ಕೆ ಬರೋರಂತೆ. ಈಗ ನಮ್ಮ ಇಲ್ಲಿರೋರು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾರೆ. ಅಂದರೆ ಅಷ್ಟು ಡೆವಲಪ್ ಆಗಿಬಿಟ್ಟಿದ್ದಾರೆ. ಮಧ್ಯ ಕ್ಯಾಂಪ್ಗಳು. ನೀವೇನಾದರೂ ಬೈಲ್ಕೊಪ್ಪ ಸೈಡ್ ಬಂದರೆ ಈ ಕಡೆಗೆ, ಅಂದರೆ ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಬಂದರೆ, ನಾನು ಹೇಳೋ ರೂಟಲ್ಲಿ ಹೋಗಿ ಅಲ್ಲಿ ಕೊಪ್ಪಗೆ ಹೋಗ್ಬಿಟ್ಟು ಲೆಫ್ಟ್ ಹೋಗಬೇಡಿ. ಅದಕ್ಕೆ ಮುಂಚೆನೇ ಪೆಟ್ರೋಲ್ ಬಂಕ್ಕಿಂತ ಒಂದು ಲೆಫ್ಟ್ ಸಿಗುತ್ತೆ. ಅಲ್ಲಿ ಹೋದರೆ ನಿಮಗೆ ಅವ್ರದ್ದು ಕ್ಯಾಂಪ್ಗಳು ಕಾಣಿಸುತ್ತೆ. ಅಂದರೆ ತುಂಬ ಕ್ಯಾಂಪ್ಗಳಿದೆ. ಬೇಕಾದರೆ ನಾನೀಗ ಹೋಗ್ಬಿಟ್ಟು ತೋರಿಸ್ತೀನಿ ಆ ಕಡೆ ಲೆಫ್ಟ್ ಎಲ್ಲಿ ತೊಗೋಬೇಕು ಅಂತ. ನಾನು ಅಲ್ಲಿ ಹೋಗ್ತಾ ಡೀಟೇಲಾಗಿ ಮಾತಾಡ್ತೀನಿ ಹೆಂಗಿದೆ ಅಂತ. ನಾರ್ಮಲಿ ನಾವು ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೋತೀವಿ, ಕೊಪ್ಪ ಆಗಿ ಬೈಲ್ಕೊಪ್ಪ ಹತ್ರ. ಕೊಪ್ಪ ಹತ್ರ ಹಿಂದೆನೇ ಒಂದು ಪೆಟ್ರೋಲ್ ಬಂಕ್, ಟಿಬೇಟನ್ಸ್ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತೊಗೊಂಡ್ರೆ ಕ್ಯಾಂಪ್ ಮುಖಾಂತರ ಹೋಗ್ಬೋದು. ಅವ್ರ ಲೇಕು, ಲಾಮಾ ಕ್ಯಾಂಪೆಲ್ಲ ಕಾಣಿಸುತ್ತೆ. ಸೊ ನೋಡೋಣ, ಹಂಗೆ ಹೋಗ್ಬಿಟ್ಟು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ನೀವು ಇಲ್ಲಿ ನೋಡಿದ್ರೆ ಇಲ್ಲೊಂದು ಹೊಸ ಆರ್ಚ್ ಥರ ಕಟ್ಟಿದ್ದಾರೆ. ಇಲ್ಲಿ ಲೆಫ್ಟ್ ತೊಗೋಬೇಕು. ನಾನು ಎಕ್ಸಿಟ್ ಆಗೋ ಆರ್ಚ್ ಇದೆಯಲ್ಲ, ಅದು ಬಂದ್ಬಿಟ್ಟು ನಾರ್ಮಲಿ ಜನ ಹೋಗೋ ರೂಟು. ಬಟ್ ಈ ರೂಟು ಕೆಲವು ಲೋಕಲ್ಸಿಗೆ ಮಾತ್ರ ಗೊತ್ತಿದೆ. ಸೊ ಈ ರೂಟಲ್ಲಿ ಬಂದರೆ ಒಂಥರ ನಿಮಗೆ ಒಳ್ಳೆ ಕ್ಯಾಂಪ್ಗಳು ಸಿಗುತ್ತೆ. ಅಂದರೆ ಅವ್ರದ್ದು ಒಂದು 22 ಕ್ಯಾಂಪ್ ಏನೋ ಬರುತ್ತೆ. ಕ್ಯಾಂಪ್ ಅಂದರೆ ಅವರು ವಿಲೇಜ್ನ ಕ್ಯಾಂಪ್ ಅಂತ ಕರೀತಾರೆ ಟಿಬೇಟ್ ಅವರು. ಸೊ ಲಾಮಾ ಕ್ಯಾಂಪು ಆ ಥರ ಅವ್ರದ್ದು ಪ್ರೇಯರಿಂಗ್ ಇದೆಯಲ್ಲ ಇರುವಂಥ ಪ್ಲೇಸಸ್ಸು ಒಂದೊಂದು ಅವರು ಕಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಆಮೇಲೆ ಒಂದು ಖುಷಿ ಆಗೋದು, ಈ ಟಿಬೇಟಿಯನ್ಸ್ ಆದ್ರೂ ಕನ್ನಡ ಕಲ್ತಿದ್ದಾರೆ ಗೈಸ್. ಇಲ್ಲಿ ಬಂದು ನೋಡಿ, ಬೇಕಾದ್ರೆ ಇದು ಕೊಡಗುಗೆ ಸೇರುತ್ತೆ. ಇಲ್ಲಿ ಸ್ವಲ್ಪ ಕೂರ್ಗಿ ಮಾತಾಡ್ತಾರೆ ಜನ. ಅಂದ್ರೂ ಇಲ್ಲಿರೋ ಟಿಬೇಟಿಯನ್ಸು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಖುಷಿ ಆಗುತ್ತೆ. ಆಮೇಲೆ ಅವ್ರ ಬೈಕ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡ್ಕೋತಾರೆ, ಎಷ್ಟು ನೀಟಾಗಿ ಇಟ್ಕೋತಾರೆ. ಯಪ್ಪ ನಂಬೋಕ್ಕೆ ಆಗಲ್ಲ. ನೋಡಿ ಅವ್ರ ಊರು ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಅವರೇನು ಟೂರಿಸ್ಟ್ನೇ ಡಿಪೆಂಡ್ ಆಗಿಲ್ಲ. ಅವ್ರಿಗೇನು ಅಲ್ಲಿಂದ ನಮ್ಮ ದಲೈ ಲಾಮಾ ಕಡೆಯಿಂದ ಚಾರಿಟಿಯಿಂದೆಲ್ಲ ದುಡ್ಡು ಬರುತ್ತೆ. ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊತಿದ್ದಾರೆ. ಅದೇ ಖುಷಿ ಆಗೋದು. ನಾನು ಪಿರಿಯಾಪಟ್ಟಣದಲ್ಲಿ ಓದುವಾಗ ನನ್ನ ಸ್ಕೂಲಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ. ಅವನು 7ನೇ ಕ್ಲಾಸ್ಗೆ ಇಲ್ಲಿ ಟಿಬೇಟನ್ ಸ್ಕೂಲಿಗೆ ಬಂದ್ಬಿಟ್ಟು ಸೇರಿಕೊಂಡ. ಅಲ್ಲಿ ಹುಡುಗರು ಹೆಂಗೆ ಅಂದರೆ 7ನೇ ಕ್ಲಾಸ್ಗೆ 10ನೇ ಕ್ಲಾಸ್ ಮೆಚುರಿಟಿ. ಇವನಲ್ಲಿ ಫುಲ್ ಬೆಪ್ಪ ಆಗೋದ. ಒಂದೇ ವರ್ಷಕ್ಕೆ ವಾಪಸ್ಸು ಮತ್ತೆ ನಮ್ಮ ಸ್ಕೂಲ್ಗೆ ಬಂದು ಸೇರಿಕೊಂಡ. ಅವಾಗೆಲ್ಲ ಅವನ್ನ ನೋಡೋಕ್ಕೆ ಈ ರೋಡಲ್ಲಿ ಬರ್ತಾ ಇದ್ವಿ ನಾವುಗಳು. ಅಂದರೆ ಈ ಕಡೆ ಬಂದರೆ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ರೋಡ್ ಬ್ರೇಕರ್ಸ್ ಜಾಸ್ತಿ. ಅಂದರೆ ಈ ಹಂಪ್ಗಳು, ಆಮೇಲೆ ಇನ್ನೊಂದು ಅನಿಮಲ್ಸು, ಈ ನಮ್ಮ ಇದೆಯಲ್ಲ ಹಸುಗಳು, ಕ್ಯಾಟಲ್ಗಳು ಅಂದರೆ ಹತ್ರನೇ ಬಂದ್ಬಿಡುತ್ತೆ ರೋಡ್ ಮಧ್ಯಕ್ಕೇನೆ. ಅದೊಂದು ಸ್ವಲ್ಪ ಹುಷಾರಾಗಿರಬೇಕು. ಬ್ಯಾಂಗ್ಳೂರ್ ಟು ಮೈಸೂರು ರೋಡಲ್ಲಿ ಏನೂ ಇಲ್ಲ, ಬಟ್ ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿ ಗೈಸ್. ನನಗೆ ಯಾವಾಗಲೂ ಇದನ್ನೇ ಹೇಳೋದು, ನಾನು ಇಲ್ಲಿ ಬಂದಾಗ ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀನೇನೋ, ಭೂತಾನಿಗೆ ಬಂದಿದ್ದೀನೇನೋ, ಎಲ್ಲೋ ಇಂಡೋನೇಷ್ಯಾದಲ್ಲಿ ಇದ್ದೀನೇನೋ ಆ ಫೀಲಿಂಗ್ ಕೊಡುತ್ತೆ. ಲುಕ್ ಎಟ್ ದಿಸ್ ಬ್ಯೂಟಿ. ಇದು ಓಲ್ಡ್ ಕ್ಯಾಂಪ್ ಅವ್ರದ್ದು. ಅಂದರೆ ನಮ್ಮ ಒರಿಜಿನಲ್ ಗೋಲ್ಡನ್ ಟೆಂಪಲ್ ಕಟ್ಟೋಕ್ಕಿಂತ ಮುಂಚೆ ಅವ್ರು ಇಲ್ಲಿ ಬಂದು ಸೆಟ್ಲಾಗಿದ್ದು. ಸೊ ಇದನ್ನು ಲಾಮಾ ಕ್ಯಾಂಪ್ ಅಂತೇನೋ ಕರೀತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅಲ್ಲೊಂದು ಬ್ಯೂಟಿಫುಲ್ ಗೋಲ್ಡನ್ ಟೆಂಪಲ್ ಕಾಣ್ತಿದೆ ನೋಡಿ. ಅದು ಗೋಲ್ಡನ್ ಟೆಂಪಲ್ 2ನೋ ಏನೋ ಲಾಮಾ ಕ್ಯಾಂಪ್ದು ಒಂದು ಪ್ರಾರ್ಥನಾ ಮಂದಿರ ಅದು.
ಸೊ ಅವ್ರದ್ದು ಆರ್ಟಿಫಿಷಿಯಲ್ ಲೇಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ, ಕ್ಯಾಟ್ ಫಿಶ್ ಎಲ್ಲ ಬಿಟ್ಕೊಂಡು. ಸೊ ಅದನ್ನು ಬೇಕಾದ್ರೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಒಳಗಡೆ ಹೋಗಿ ಬಿಡಲ್ಲ ಅನ್ಸುತ್ತೆ ಈಗ ಕೋವಿಡ್ ಇರೋದ್ರಿಂದ. ಆಮೇಲೆ ನನಗೂ ಭಯನೇ. ಇಲ್ಲಿರೋರಿಗೆಲ್ಲ ಸ್ವಲ್ಪ ಆಚೆ ಕಂಟ್ರೀಸೆಲ್ಲ ಕಾಂಟ್ಯಾಕ್ಟ್ಗಳು ಜಾಸ್ತಿ. ಸೊ ಏನೇ ಈ ಸಾರ್ಸು ಆ ಥರ ಏನಾದರೂ ಒಂದು ಕಾಯಿಲೆಗಳಿಗಂದರೆ ಫಸ್ಟು ಇಲ್ಲಿರೋರನ್ನ ಫಸ್ಟು ಬ್ಯಾನ್ ಮಾಡಿಸ್ತಾರೆ. ಇಲ್ಲಿ ನೀವು ನೋಡಿದ್ರೆ ಒಳಗಡೆ ಎಲ್ಲ ಹೋದರೆ ಬೇಕಾದ್ರೆ ಈ ಕಡೆ ಬಂದಾಗ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡಿ, ಕಾರಲ್ಲಿ ಬರೋಕ್ಕೆ ಹೋಗಬೇಡಿ. ಬಂದರೆ ಬೈಕಲ್ಲಿ ಯಾವುದಾದ್ರೂ ಲೆಫ್ಟ್ ರೋಡು ಆ ಥರ ತೊಗೊಳ್ಳಿ. ಏನಕ್ಕೆ ಅಂದರೆ ವಿಂಡ್ ಎನರ್ಜಿ ಎಲ್ಲ ಇದೆಯಲ್ಲ, ವಿಂಡಿಂದ ನೀರು ತೆಗೆಯೋದು ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ಇಲ್ಲೊಂದು ಯಾವುದೋ ಒಂದು ಇತ್ತು, ಬಟ್ ನಾನು ತುಂಬ ಹಳೆ ನೆನಪು, ಕರೆಕ್ಟಾಗಿ ನೆನಪು ಬರ್ತಾಯಿಲ್ಲ. ಅಂದರೆ ವಿಂಡಲ್ಲಿ ನೀರು ಎತ್ತೋದು ಆ ಥರದ್ದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ನೋಡಿ. ಜಿ ಸಾಗರ್ ಚಾರಿಟಿ ಹಾಸ್ಪಿಟಲ್, ಅವ್ರ ಹೆಸರುಗಳು ಓದೋದು ತುಂಬ ಕಷ್ಟ. ಬಟ್ ಅವರು ಈಗ ನಮ್ಮ ಕನ್ನಡದವ್ರ ಜೊತೆ ಬೆರ್ತೋಗ್ಬಿಟ್ಟಿದ್ದಾರೆ. ಅಂದರೆ ಅವರು ಬೇರೆ ಅಂತಲ್ಲ, ಅವರು ಈಗ ಇಂಡಿಯನ್ಸೇ. ಆ್ಯಕ್ಚುಲಿ ಅವರು ಸ್ವಲ್ಪ ಒಂದು ವರ್ಷ ಮುಂಚೆ ಎಲ್ಲ ಫೈಟ್ ಮಾಡಿದ್ರು, ನಮಗೂ ಸಿಟಿಸನ್ಶಿಪ್ ಕೊಡಿ ಅದು ಇದು ಅಂತ. ನೋಡಿ ಇದೇ ಲೇಕ್ ನಾನು ಹೇಳಿದ್ದು, ಆರ್ಟಿಫಿಷಿಯಲ್ ಲೇಕ್ ಅವರೇ ಮಾಡಿರೋದು. ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ನೋಡ್ಬೋದು. ಐ ಡೋಂಟ್ ನೋ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ಕ್ಯಾಂಪ್ ಶಾಪಿಂಗ್ ಸೆಂಟರ್, ಇದು ಸೆಕೆಂಡ್ ಕ್ಯಾಂಪು. ಇದೇ ಥರ 4-5 ಕ್ಯಾಂಪ್ ಬರುತ್ತೆ. ಒಳಗಡೆ ಹೋದರೆ 27 ಕ್ಯಾಂಪ್ ಎಲ್ಲ ಇದೆಯಂತೆ ಒಳಗಡೆ. ಬಟ್ ನಮಗೆ ಮೇನ್ ರೋಡಲ್ಲಿ ಸಿಗೋದು 3-4 ಕ್ಯಾಂಪ್ಗಳು. ನೋಡಿ ಜೋಳ ಎಲ್ಲ ಬೆಳೆದಿದ್ದಾರೆ. ಅಂದರೆ ಗೈಸ್ ಏನಂದರೆ ಇವ್ರು ಬಂದ್ರೂ ಅವ್ರಿಗೆ ಅಲ್ಲಿ ಕಷ್ಟ ಗೊತ್ತಾಗೋಯ್ತು. ಅಲ್ಲಿ ಇವ್ರ ಫೋರ್ ಫಾದರ್ಸ್ ಎಲ್ಲ ಬಂದ್ಬಿಟ್ಟು ತಾತಂದ್ರು ಮುತ್ತಾತಂದ್ರು ಅಲ್ಲಿ ಹೋರಾಟ ಮಾಡಿದ್ದಾರೆ. ಅಂದರೆ ಹೋರಾಟಗಾರರು ಚೈನಾದಲ್ಲಿ. ಟಿಬೆಟ್ನ ಯಾವಾಗ ಚೈನಾದವ್ರು ಅಕ್ವೈರ್ ಮಾಡ್ಕೊಂಡ್ರು ಅವಾಗ ಇವ್ರಿಗೆ ತಿನ್ನೋಕ್ಕೂ ಇರಲಿಲ್ಲ. ಎಲ್ಲ ಕಂಟ್ರಿಯವರು ಸಪೋರ್ಟ್ ಮಾಡಿದ್ರು. ಆದರೆ ನಮ್ಮ ಇಂಡಿಯಾದ ಎಷ್ಟು ಒಳ್ಳೆಯ ಗುಣ ಅಂದರೆ ಬರೀ ದುಡ್ಡಲ್ಲಿ ಸಪೋರ್ಟ್ ಮಾಡಿದೆ, ಬನ್ನಿ ನೀವು ನಮ್ಮ ದೇಶಕ್ಕೆ. ನಾವು ನಮ್ಮ ಕಂಟ್ರಿಲೇ ಅಂಥ ಪಾಪ್ಯುಲೇಷನ್ ಇದೆ, ಬಟ್ ಆ ಟೈಮಲ್ಲೇ ನೆಹರು ಅವರು ಆ ಡಿಸಿಷನ್ ತೊಗೊಂಡು ಬನ್ನಿ ಅಂತ. ಐ ಡೋಂಟ್ ನೋ ಯಾವ ಫ್ಯಾಕ್ಟ್ಗೋಸ್ಕರ ಅಂತ, ಬಟ್ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಎಸ್ ಒಳ್ಳೇದೇ. ಹಂಗಂದ್ಬಿಟ್ಟು ಅವ್ರಿಗೆ ಸಿಟಿಸನ್ಶಿಪ್ ಕೊಟ್ಟರೆ ಮುಂದೆ ನಮ್ಮನ್ನೇ ಆಳ್ತಾರೆ ಎಲ್ಲ. ಅದೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಬಟ್ ಈ ಕಡೆ ಬಂದರೆ ಟೂರಿಸಮ್ಗೆ ಅವರು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರೂರ್ನೂ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ನೀಟಾಗಿ ರೋಡ್ಗಳನ್ನೆಲ್ಲ ನೋಡಿ. ನಾವು ಓಟ್ ಹಾಕಿದ್ರೂ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ಸು ಅಥವಾ ಓಟ್ ಹಾಕ್ಸ್ಕೊಂಡವರು ಬಂದು ರೋಡ್ ರಿಪೇರಿ ಮಾಡಲ್ಲ. ಇವ್ರದ್ದೆಲ್ಲ ಪ್ರೈವೇಟ್ ರೋಡ್ಸು. ಆಮೇಲೆ ಟೂರಿಸಮ್ ಬೆಳೀತಾ ಇದೆಯಲ್ಲ, ಆ ಥರ ಹೋಗ್ಬಿಟ್ಟು ಪ್ರಪೋಸ್ ಮಾಡಿಬಿಟ್ಟು ರೋಡ್ಗಳು ಮಾಡಿಸ್ಕೋತಾರೆ. ಓ ಮೈ ಗಾಡ್, ಮತ್ತೆ ಮಳೆ ಸ್ಟಾರ್ಟ್ ಆಯ್ತಲ್ಲ. ಇದು ನಮ್ಮ ಥರ್ಡ್ ಶಾಪಿಂಗ್ ಕ್ಯಾಂಪ್ ಇದು. ನನ್ನ ವೈಫ್ಗೆ ಹೆಡ್ಫೋನ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ. ಯಾಕಂದರೆ ಸೋಲೋಗೆ ಗಾಡಿ ಓಡಿಸೋನಿಗೇನೋ ಮಜಾ, ಹಿಂದೆ ಕೂತ್ಕೊಳ್ಳೋನ್ಗೆ ಅರ್ಧ ಹೋಗ್ತಾ ಇರುತ್ತೆ. ಸೊ ಅದರಿಂದ ಹೆಡ್ಫೋನ್ ಹಾಕ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ನ ಸಾಂಗ್ ಮುಖಾಂತರ ಕಳಿ ಅಂತ ಬಿಟ್ಟಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ನಮ್ಮ ಫೈನಲ್ ಗೋಲ್ಡನ್ ಟೆಂಪಲ್ ಕ್ಯಾಂಪು. ಈ ಕಡೆಯಿಂದ ಬರುತ್ತೀರ ನೀವು, ಅಂದರೆ ನಾರ್ಮಲಿ ಜನ ಎಲ್ಲ ಆ ಕಡೆಯಿಂದ ಬರ್ತಾರೆ. ಸೊ ನನಗೆ ತೋರಿಸಿದ ಕ್ಯಾಂಪ್ಗಳೆಲ್ಲ ಅಷ್ಟು ನೋಡೋಕ್ಕೆ ಸಿಗಲ್ಲ. ಸೊ ನೀವೇನೋ ಬಂದರೆ ಮೈಸೂರು ಕಡೆಯಿಂದೆಲ್ಲ ನಾನು ಬಂದಿದ್ದ ರೂಟಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತೊಗೊಳ್ಳಿ. ಯಾವುದೋ ಬೇರೆ ಕಂಟ್ರಿಗೆ ಬಂದಂಗೆ ಇರುತ್ತೆ, ಚೆನ್ನಾಗಿದೆ ನೋಡಿ. ಸ್ಯಾಂಬೋಟಾ ಟಿಬೆಟಿಯನ್ ಸ್ಕೂಲ್. ಇಲ್ಲಿ ಕಥಾ ಅಂತ ಕೊಡ್ತಾರೆ. ಕಥಾ ಅಂದರೆ ನಾವು ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಪ್ರಸಾದ ತೊಗೋತೀವಲ್ಲ, ಆ ಥರ ಇವರು ದೇವ್ರಿಗೆ ಏನು ಇಡ್ತಾರೆ ಅಂದರೆ ಪಪ್ಸು, ಕೋಕು ಆ ಥರದ್ದೆಲ್ಲ ಇಡ್ತಾರೆ ದೇವರಿಗೆ. ಆಮೇಲೆ ಕಥಾ ಅಂದರೆ ಅದು ಕತ್ತಿಗೆ ಹಾಕುವಂಥ ಒಂದು ಶಾಲು. ಅದನ್ನು ತೊಗೊಂಡ್ರೆ ನೀವು
ಈಗ ನೀವು ದಲೈಲಾಮನೋ ಅಥವಾ ಅವ್ರ ಗುರುಜಿಯಿಂದ ತೊಗೊಂಡ್ರೆ ಅವ್ರು ನಿಮಗೆ ಬ್ಲೆಸ್ಸಿಂಗ್ ಮಾಡ್ದಂಗೆ. ಸೊ ಅದರಿಂದ ಬಟ್ಟೆಗಳನ್ನೆಲ್ಲ ನೀವು ನೋಡ್ಬೋದು. ನಾವು ಅದನ್ನು ಫ್ಲ್ಯಾಗ್ ಅಂದ್ಕೋತೀವಿ, ಇಲ್ಲ ಅವ್ರದ್ದು ಟ್ರೆಡಿಷನಲ್ಲಿ ಅದು ಕಥಾಸು ಆ ಥರ ಎಲ್ಲ ಇದೆ. ಆಮೇಲೆ ಟಿಬೆಟ್ ಇದರಲ್ಲಿ ಮದುವೆ ಆಗಿದ್ದರೆ ಅದೇನೋ ಬಟ್ಟೆಯಲ್ಲಿ ಕೆಳಗಡೆ ಇದು ಹಾಕೋತಾರೆ, ಒಂಥರ ಮ್ಯಾಟ್ ಥರದ್ದು, ಆ ಥರ ಹಾಕ್ಕೊಂಡಿದ್ರೆ ಅವರು ಮದುವೆ ಆಗಿದೆ ಅಂತ, ಇಲ್ಲ ಅಂದರೆ ಮದುವೆ ಆಗಿಲ್ಲ ಅಂತ. ಸೊ ಇದೇ ನಮ್ಮ ಫೈನಲ್ ಗೋಲ್ಡನ್ ಟೆಂಪಲ್ಲು. ಇಲ್ಲೆಲ್ಲ ಮೋಮೋಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನಿಂಗ್ಮಫಾ ಮಾನೆಸ್ಟ್ರಿ ಅಂದರೆ ಇವರು ಮೇನು ಇವರ ಗುರೂಜಿ. ಇಲ್ಲಿ 3 ಗುರೂಜಿ ಬರುತ್ತೆ ದೇವರುಗಳು. ಸೊ ಅದರಲ್ಲಿ ಇವ್ರದ್ದೊಂದು ಕ್ಯಾಂಪು, ಅಲ್ಲೆರಡು ತೋರಿಸೋದಿಲ್ಲ, ಅವ್ರದ್ದು 2 ಕ್ಯಾಂಪು. ಮೇನ್ ಕ್ಯಾಂಪ್ ಬಂದ್ಬಿಟ್ಟು ಇದೆ, ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಕ್ಲೋಸ್ಡ್ ಅಂಟಿಲ್ ಫರ್ದರ್ ನೋಟಿಸ್ ಡ್ಯೂ ಟು ಕೋವಿಡ್-19 ಅಂತ. ಓಕೆ, ನಾವೇನು ಬ್ಲೇಮ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದ್ರೊಳಗಡೆ ಹೋಗಿ ನನಗೂ ಭಯನೇ, ಯಾಕಂದರೆ ಅವರು ಬೇರೆಯವರವರೆಲ್ಲ ತುಂಬ ಜನ ಇದ್ದಾರೆ. ಇವ್ರದ್ದು ಇಂಡಿಪೆಂಡೆನ್ಸ್ ಡೇ ಎಲ್ಲ ಆಗುತ್ತೆ ಇಲ್ಲಿ, ಅಂದರೆ ರಿಪಬ್ಲಿಕ್ ಡೇ ಮಾಡ್ತಾರೆ. ಟಿಬೆಟಿಯನ್ಸ್ದು ಅಲ್ಲಿ ರಿಪಬ್ಲಿಕ್ ಡೇ ಇದ್ದಾಗ ಇಲ್ಲೂ ಒಂಥರ ಸೆಲೆಬ್ರೇಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆ ಯಾಕನ್ನೋ ಪ್ರಾಣಿ ಥರ ಎಲ್ಲ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಒಳಗಡೆ ಹೋಗಿ ನಾನು ವೀಡಿಯೋ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಕ್ಲೋಸ್ಡ್. ಅಂದರೆ ಮಳೆ ಬಂದು ಹೋಗಿದೆ ಈಗ ತಾನೇ, ಮಳೆ ಸಿಕ್ಕಲಿಲ್ಲ ಅಂದರೆ ಸಾಕು. ಬಟ್ ಕ್ಲೈಮೇಟ್ ಮಾತ್ರ ಸಾಕಾಗಿದೆ. ಈಗ ಗಾಡಿ ಗೇರ್ ಕೇಳ್ತಾ ಇದೆ, ಗೊತ್ತಾಗುತ್ತೆ ನಾವು ಅಪ್ಪಿಲ್ ಮಾಡ್ತಾ ಇದ್ದೀವಿ ಅಂತ. ಸ್ಟ್ರೈಟ್ ಹೈವೇಗಳಲ್ಲಿ ಏನಿಲ್ಲ, 6th ಎಲ್ಲ ಆರಾಮಾಗಿ ಹೊಡಿಬೋದು. ಯಾವಾಗ ನೀವು ಸ್ವಲ್ಪ ಆಲ್ಟಿಟ್ಯೂಡ್ ಮೇಲೆ ಹೋಗ್ತಿದ್ದೀರ ಅಂದಿದ ತಕ್ಷಣ ಗಾಡಿ ದಮ್ ಕಮ್ಮಿ ಆದಂಗೆ ಪಿಕಪ್ ಏನೋ ಗೇರ್ ಕೇಳೋ ಥರ. ನಾವು ಹೈವೇಲಿ ಇದ್ದಿದ್ದೆ ಮೂಡಲ್ಲಿ ಗಾಡಿ ಹೊಡ್ಕೊಂಬಂದರೆ ಅಲ್ಲಿ ಗಾಡಿ ಹತ್ತೋದೇ ಇಲ್ಲ, ಪಿಲಾನ್ ರೈಡರ್ ಬೇರೆ ಇದ್ದಾರೆ. ಸೊ ಅದರಿಂದ ಯು ನೀಡ್ ಟು ಬಿ ಆನ್ 4th or 5th, 6th ತುಂಬ ಕಮ್ಮಿ ಇಂಥ ರೋಡ್ಗಳಲ್ಲಿ. ಯಾರ್ದು ಹಂಗಿಲ್ಲದೆ ಇವರೇ ಒಂದು ಪ್ರಪಂಚ ಮಾಡ್ಕೊಂಡು ಬದುಕೋದು ಅಂದರೆ ಹೆಂಗೆ ಅಲ್ವಾ, ಸಕ್ಕತ್ತಾಗಿದೆ ನೋಡಿ. ಈಗ ನಮ್ಮ ನೆಕ್ಸ್ಟು ಕ್ಲಿಪ್ಪು ಡೈರೆಕ್ಟ್ ಕೂರ್ಗ್ ಹತ್ರ ಹೋದ್ಮೇಲೆ, ಕೂರ್ಗಲ್ಲಿ ನನಗೆ ಅಬಿ ಫಾಲ್ಸ್ ನೋಡಬೇಕು ಅನ್ನಿಸ್ತಿದೆ. ಅಬಿ ಫಾಲ್ಸ್ ನೋಡಿಕೊಂಡು ಮಳೆ ಇಲ್ಲ ಅಂದರೆ ಹಂಗೆ ರೈಟ್ ತೊಗೊಂಡು ರಾಜಾಸೀಟ್ ಕಡೆ ಹೋಗಿ ಮಂದಲ್ಪಟ್ಟಿನೂ ಕವರ್ ಮಾಡ್ಕೊಂಡು ಬರ್ತೀವಿ. ಅಲ್ಲೂ ಏನಾದರೂ ಮಳೆ ಸ್ಟಾರ್ಟ್ ಆಯಿತಾ, ಅನ್ಫಾರ್ಚುನೇಟ್ಲಿ ನಮ್ಮ ವ್ಲಾಗು ಮೈಸೂರಿಗೆ ಹೋಗಿ ಅಲ್ಲಿ ಲೈಟಿಂಗ್ಸ್ ನೋಡಿಕೊಂಡು, ಈ ಟೈಮಲ್ಲಿ ಬಂದು ಲೈಟಿಂಗ್ಸ್ ನೋಡಿಲ್ಲ ಅಂದರೆ ನೀವು ನನ್ನ ವ್ಯೂವರ್ಸೇ ಬೈದ್ಬಿಡ್ತೀರಾ, ಇಷ್ಟು ದೂರ ಬಂದು ಏನು ನೀವು ಲೈಟಿಂಗ್ಸ್ ನೋಡೋಕ್ಕೆ ಹೋಗಿಲ್ವಾ ಅಂತ. ಸೊ ನೆಕ್ಸ್ಟು ನಾವು ಡೈರೆಕ್ಟು ಕೂರ್ಗ್ ಹತ್ರ ಹೋಗಿ ಮಾತಾಡೋಣ.